ಕಾಣೋ ಸಂಭ್ರಮ ಮನಸ್ಸುಗಳು ಆಗಿ ಸಂಗಮ ಪ್ರೇಮಕ್ಕೆ ತಾಯಿ ಮಡಿ ಸೆಲ್ಫಿ ತೆಗಿಬೇಕು ಎಲ್ಲರೂ ಈ ಕಡೆ ನೋಡಿ. ಸಿರಿಯಾಗಿದೆ ಏ ಲಕ್ಷ್ಮಿ ಅಲ್ಲಿ ಲಕ್ಷ್ಮಿ 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 ಲಕ್ಷ್ಮೀ ನಿವಾಸ ಲಕ್ಷ್ಮಿ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಲಕ್ಷ್ಮಿ ಲಕ್ಷ್ಮೀ ನಿವಾಸ. ಲಕ್ಷ್ಮಿ ಗೃಹ ಪ್ರವೇಶ ಆಯ್ತಾ? ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರು ಎಲ್ಲ ಬಂದಿದ್ರು. ಹಬ್ಬದ ತರ ಇತ್ತು. ಲಕ್ಷ್ಮಿ ನಮ್ಮ ಮನೆ ಹೆಂಗಿತ್ತು ಗೊತ್ತಾ? 3 ಅಂತಸ್ತಿನ ಮನೆ, ಕೆಳಗಡೆ ನಾವಿರ್ತೀವಿ. ಮೊದಲನೇ ಮಹಡಿ ದೊಡ್ಡವನ್ಗೆ, ಅಲ್ಲಿ ನಿಮ್ ಮೊಮ್ಮಗನ್ಗೆ ಒಂದು ಪುಟ್ಟ ರೂಮು. ಎರಡನೇವನ್ಗೆ ಸೆಕೆಂಡ್ ಫ್ಲೋರ್. ಅರ್ಥ ಆಯ್ತು. ನಾನು ಹೆಣ್ಮಕ್ಳನ್ನ ಮರಿತೀನ? ನಮ್ಮ ಹೆಣ್ಮಕ್ಳು ವೆಂಕಿ ನಾವೆಲ್ಲ ಒಂದೇ ಫ್ಲೋರಲ್ಲಿ ಜೊತೆನಲ್ಲೇ ಇರ್ತೀವಿ. ಆದಷ್ಟು ಬೇಗ ನಿಮ್ ಕನ್ಸು ನನ್ಸಾಗತ್ತೆ. ಹೋಗಿ ಮುಖ ತೊಳ್ಕೊಂಡ್ ಬನ್ನಿ, ವಾಕಿಂಗ್ ಹೋಗಿವ್ರಂತೆ. ಲಕ್ಷ್ಮಿ, ದಿನಾ ನಾನು ಕನಸಲ್ಲೇ ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಮನೆ ಕಟ್ಟಿಸ್ತೀನ? ರೀ, ಖಂಡಿತ ಕಟ್ಟಿಸ್ತೀರಾ. ಜೀವನದಲ್ಲಿ ಇದುವರೆಗೂ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಬಂದಿದ್ದೀರಾ. ಈಗ ನಮ್ಗೆ ಒಳ್ಳೆ ದಿನಗಳು ಶುರುವಾಗಿದೆ ಅಂತ ಅನ್ಕೊಳ್ಳಿ. ಆದಷ್ಟು ಬೇಗ ನಮ್ ಮಕ್ಕಳು ಮೊಮ್ಮಕ್ಕಳ ಜೊತೆ ನಮ್ ಸ್ವಂತ ಮನೇಲಿ ನಾವಿರೋ ದಿನ ಬಂದೇ ಬರತ್ತೆ. ಆ ನಂಬಿಕೆ ನನ್ಗಿದೆ ರೀ. ಬನ್ನಿ. ಲಕ್ಷ್ಮಿ, ಇನ್ನು 6 ತಿಂಗಳಲ್ಲಿ ರಿಟೈರ್ಡ್ ಆಗ್ತೀನಿ. ಆ ರಿಟೈರ್ಮೆಂಟ್ ದುಡ್ಡಲ್ಲಿ ನಮಗಿಷ್ಟ ಆಗೋ ಹಾಗೆ ಒಂದು ಮನೆ ಕಟ್ಟಿಸ್ಬೋಣ. ಕಟ್ಟಣ ರೀ, ಆದ್ರೆ ಅದಕ್ಕೂ ಮುಂಚೆ ಹೆಣ್ಮಕ್ಳ ಮದ್ವೆ. ಮೊದ್ಲು ಅವ್ರ ಮದ್ವೆ ಮಾಡಿ ಅವ್ರ ಜೀವನ ರೂಪಿಸ್ಬಿಟ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡೋಣ. ಇಲ್ಲ ಲಕ್ಷ್ಮಿ, ನನ್ನ ಮಕ್ಕಳ ಮದುವೆ ಮಾಡೋದು ನನಗೆ ಎಷ್ಟು ಮುಖ್ಯನೋ, ನೀನು ಆಡಿರೋ ಮಾತನ್ನ ಉಳಿಸೋದು ನನಗಷ್ಟೇ ಮುಖ್ಯ. ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತೇಳಿ ಹೋಮ ಮಾಡಿಕೊಂಡಿವ್ನೆ. ಗಂಡವರು ಬಂದವರ ನನ್ನ ಮಗಳು ನೋಡಕ್ಕೆ. ಇವ್ರ ಮಗಳು ನೋಡಿದ್ರೆ ಯಾವನ್ ಜೊತೆಲೂ ಓಡಾಡ್ಕೊಂಡವಳೆ. ಅವಳು ನನ್ನ ಮಗಳು. ನಾನು ಹಾಕಿದ್ಗೆರೆ ದಾಟಾಕಿಲ್ಲ. ಕ್ಷಮಿಸ್ಬಿಡಿಯಪ್ಪ, ನನ್ಗಿವ್ರಿಲ್ದೆ ಜೀವನನೇ ಇಲ್ಲ. ಅದಕ್ಕೆ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಏನೇ ಇದೆ ಇವನ್ಗೆ? ತಲೆ ಮೇಲೆ ಒಂದು ಸೂರಿಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದ್ವೆ ಆಗಿ ಬಂದು ನಾನ್ ಮದ್ವೆ ಆಗಿದ್ದೀನಿ, ಪ್ರೀತಿ ಮಾಡಿದೀನಿ ಅಂತ ಹೇಳ್ತಿದ್ಯಾ? ಅವನೊಂದು ಒದ್ದ ಆಚೆ ದಬ್ಲ. ಇವ್ರಿಗಿವತ್ತು ಸ್ವಂತ ಸೂರು ನೆಲೆ ಮನೆ ಇಲ್ದೇ ಇರಬಹುದು. ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರಿತೀವಿ. ಅಲ್ಲಿವರೆಗೂ ಈ ಮನೆಗೆ ನಾನು ಕಾಲಿಡಲ್ಲ. ನೀನ್ ಸೋತ್ರ ನಾನು ಸೋತಾಗಿ ಲಕ್ಷ್ಮಿ. ನನ್ನ ಗೌರವ ಉಳಿಸೋದಕ್ಕೆ ನೀನು ಆಡಿರೋ ಮಾತನ್ನ ನಾನು ಗೆಲ್ಲಿಸ್ಲೇಬೇಕು. ನೀನೇನು ಯೋಚನೆ ಮಾಡಬೇಡ. ಮನೆನೂ ಕಟ್ಟೋಣ, ಮಕ್ಕಳ ಮದ್ವೆನೂ ಮಾಡೋಣ. ಯಜಮಾನ್ರೆ, ಒಂದೊಂದೇ ಹೆಜ್ಜೆ ಇಡಿ. ಒಂದೇ ಸಲ ಎಲ್ಲಾನು ಮಾಡೋಕೆ ನಮ್ಮ ಯಜಮಾನ್ರು ಕುಬೇರಾನು ಅಲ್ಲ,
ನಿಮ್ ಲಕ್ಷ್ಮಿ ಧನಲಕ್ಷ್ಮಿನೂ ಅಲ್ಲ. ಲಕ್ಷ್ಮೀ ನಿವಾಸ ಈಗ ನೋಡು, ಆ ಕುಂಕುಮಕ್ಕೆ ಒಂದು ಕಳೆ ಬಂತು. ಲಕ್ಷ್ಮೀ ವಾಕಿಂಗ್ ಹೋಗ್ಬೇಕು, ಟೈಮ್ ಆಯ್ತು, ಹೋಗಿ. ಲಕ್ಷ್ಮೀ ನಿವಾಸ ಲೋ ಸೀನು, ಒಂದು ಮನೆ ಕಟ್ಟೋದಕ್ಕೆ ಅದೆಷ್ಟು ಪ್ಲಾನ್ ಮಾಡಿಸ್ತೀಯಾ? ಮೊದಲು ನಾನು ನನ್ನ ಹೆಂಡತಿ ಒಂದು ಪ್ಲಾನ್ ಮಾಡಿದ್ವಾ, ಆಗ ಸಂಸಾರ ಚಿಕ್ಕದಾಗಿತ್ತು, ಪ್ಲಾನು ಚಿಕ್ಕದಾಗಿತ್ತು. ಈಗ ಕುಟುಂಬ ದೊಡ್ಡದಾಗಿದೆ, ಪ್ಲಾನು ದೊಡ್ಡದಾಗಬೇಕಲ್ವಾ? 3 ಅಂತಸ್ತಿನ ಮನೆ. ಗೊತ್ತಪ್ಪ, ಗೊತ್ತು. ಹೌದು ಸೀನಣ್ಣ, ಮನೆ ಕಟ್ಟೋದಿಕ್ಕಂತ 10 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೆ. ಅದನ್ನ ಶಂಕರನಿಗೆ ಸಾಲ ಅಂತ ಕೊಟ್ಟಿದ್ದೆ. ಅವ್ನು ವಾಪಸ್ ಕೊಟ್ನಾ? ಕೊಡ್ತಾನೆ ಬಿಡ, ಪಾಪ ಮಗಳ ಮದುವೆ ಅಂತ ಇಸ್ಕೊಂಡಿದ್ದಾನೆ. ಆದ್ರೂ ಸೀನಣ್ಣ, ದುಡ್ಡಿನ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ಅವನ ಮೇಲೆ ನಂಗೆ ನಂಬಿಕೆ ಇದೆ, ಅವನು ಕೊಟ್ಟೆ ಕೊಡ್ತಾನೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಿಡು. ಲೋ ಸೀನಾ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಈಗ ನೀನು ಬಾಡಿಗೆ ಮನೇಲಿ ಇದೀಯಾ, ಸಂತೋಷವಾಗಿದೀಯಾ, ಮನೆ ಕಟ್ಟಬೇಕು ಅಂತ ಯಾಕೆ ಒದ್ದಾಡ್ತೀಯಾ? ಅದು ಅಲ್ಲದೆ ಬ್ಯಾಂಕು, ಬಡ್ಡಿ, ಲೋನು ಇವೆಲ್ಲ ಸುಮ್ಮನೆ ತೊಂದರೆ ತಾನೆ. ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ನೋಡು ಸೋಮು, ಜೀವನದಲ್ಲಿ ಕೆಲವು ವಿಷಯಗಳು ಮುಖ್ಯ ಆಗೋಗ್ತವೆ. ನಮಗಾ ವಿಷಯ ಮುಖ್ಯ ಅಲ್ಲ ಅಂದ್ರು ನಮ್ಮವ್ರಿಗಾಗಿ, ಅವ್ರ ಖುಷಿಗಾಗಿ ನಾವು ಮಾಡಲೇಬೇಕಾಗತ್ತೆ. ಆಯ್ತಪ್ಪ, ನಿನ್ನ ಕನಸಿನ ಮನೆ ಆದಷ್ಟು ಬೇಗ ನನಸಾಗ್ಲಿ. ಲಕ್ಷ್ಮೀ ನಿವಾಸ ಬೆಳಗ್ಗೆ ಬೆಳಗ್ಗೆ ನನ್ಗೆ ಯಾರು ಫೋನ್ ಮಾಡ್ತಾ ಇರೋದು? ಹಲೋ. ಹಲೋ ಮೇಡಮ್, ನಾನು ಆಶಾ ಅಂತ ಶಾಂತಿ ಜ್ಯುವೆಲರಿ ಶಾಪ್ ಇಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇಡಮ್. ಅಯ್ಯೋ ಹೌದು, ಇವತ್ತು ನನ್ ಹುಟ್ಟಿದಬ್ಬ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ನೀವು ನಮ್ ಜ್ಯುವೆಲರಿ ಶಾಪ್ ಇಂದ ಒಡವೆ ಖರೀದಿ ಮಾಡಿದ್ದೀರಾ ಮೇಡಮ್. ಆಗ ತಗೊಂಡಿರೋ ಡೀಟೇಲ್ಸ್ ನ ನಾವ್ ಇಟ್ಕೊಂಡಿರ್ತೀವಿ. ಓ, ಇವತ್ ನಮ್ ಶಾಪ್ ಅಲ್ಲಿ ಏನೇ ಖರೀದಿ ಮಾಡಿದ್ರು ನಿಮ್ಗೆ ಆಫರ್ ಇರುತ್ತೆ. ಹಾ ಆಯ್ತು, ಬರ್ತೀವಿ. 1 ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ಸ್. ಬಾಬಾ, ಇವನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಕುಟ್ಟಿ ಕುಟ್ಟಿ ನಮ್ ಕಿವಿ ಹಾಳು ಮಾಡ್ತಾನೆ. ಸಾಕು ನಿಲ್ಸ. ಕಾಫಿ ಕುಡಿದ ಮೇಲೆ 2 ಹಾಕೋತೀನಿ, ಸುಮ್ಮನೆ ಇರೋ. ನನ್ಗೆ ವಯಸ್ಸಾಯ್ತು, ನನ್ ಹುಟ್ಟಿದಬ್ಬ ನನ್ಗೆ ಮರ್ತೋಯ್ತು. ನೋಡೋಣ ಯಾರ್ ಮೊದ್ಲು ಹಾರೈಸ್ತಾರೆ ಅಂತ. ಲಕ್ಷ್ಮಿ, ಅತ್ತೆಗ್ ನನ್ ಹುಟ್ಟಿದಬ್ಬ ನೆನ್ಪಿರ್ಬಹುದು ಅನ್ಸತ್ತೆ. ಯಾಕೆ ಸುಮ್ಮನೆ ನಗ್ತಾ ಇದ್ಯಾ? ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆ ವಿಶೇಷ ಏನೇ ಅಂತ ಕೇಳ್ದೆ. ನಿಮ್ಗೇನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ನಮ್ಮ ಅಜ್ಜಿ ಒಂದು ಗಾದೆ ಹೇಳೋರು, ಅಜ್ಜಿನ ಅಡಿಗೆ ಮನೆಗೆ ಬಿಟ್ಬಿಟ್ಟು ಮೊಮ್ಮಕ್ಕಳು ಮದುವೆಗೆ ಹೋದ್ರಂತೆ. ಇವಳು ಸೊಸಂದ್ರು ದೇವ್ರಿಗೆ ಪ್ರೀತಿ, ಒಬ್ಬಳು 6 ಗಂಟೆ ಆದ್ರೂ ಹೇಳಲ್ಲ, ಇನ್ನೊಬ್ಳು 7:15 ಆದ್ರೂ ಹಾಸ್ಕ ಬಿಟ್ಟು ಅಲ್ಲಾಡಲ್ಲ. ನೀನು ಕಾಫಿ ನನಗೆ ಕುಡಿಸಿದ್ದು ಸಾಕು, ಹೋಗಿ ಬಾಗಿಲು ತೊಟ್ಟು. ನಿದ್ದೆಗೂ ಬರ ಈ ಮನೇಲಿ. ಒಂದು ದಿನನಾದ್ರೂ ಪೂರ್ತಿ ನಿದ್ದೆ ಕಳೆದು ಎದ್ವಿ ಅನ್ನೋದಿದ್ಯಾ ಈ ಮನೆಯಲ್ಲಿ? ಏನೋ ನಿನ್ ಗೊಡಗಾಟ ಬೆಳಗ್ಗೆನೆ ಬಾಗ್ಲ ತೊಟ್ಟಿ ತೊಟ್ಟಿ ಎಬ್ಬಿಸ್ತಾರೆ ಅಂತ ಹೇಳ್ತಿದ್ದೀನಿ. ನಾನು ಮದುವೆ ಮಾಡ್ಕೊಂಡಾಗಿಂದ ಈ ಮನೆ ಕೆಲಸದೊಳಾಗ್ಬಿಟ್ಟಿದ್ದೀನಿ. ಅಡ್ಗೆ ಮಾಡು ಬೇಯಿಸು ಹಾಕು, ಅಡ್ಗೆ ಮಾಡು ಬೇಯಿಸು ಹಾಕು, ಇಷ್ಟೇ. ಹೋಗ್ಲಿ, ಆ ಅಡ್ಗೆನಾದ್ರೂ ನನ್ನ ಇಷ್ಟದಾಗ ಮಾಡ್ಬೋದಾ? ಇಲ್ಲ, ನಿಮ್ಮಮ್ಮ ಹೇಳಿದ್ದನ್ನೇ ಮಾಡಿ ಬಡಿಬೇಕು.
ಆ ಘನ ಕಾರ್ಯಕ್ಕೆ ಸೂರ್ಯ ಹುಟ್ಟ ಮೊದಲೇ ನಾನು ಎದ್ದು ಸಾಯ್ಬೇಕು. ಈ ಮನೆಯಲ್ಲಿ ನೀನು ಹಿರಿ ಸೊಸೆ ಅಲ್ವೇನೆ? ಈ ಮನೇಲಿ ಎಲ್ಲ ಹಕ್ಕು ನಿನ್ಗಿದೆ. ಹಾ, ಕಸ ಗುಡ್ಸೋದು, ಪಾತ್ರೆ ತಿಕ್ಕೋದು, ನಿಮ್ಮಮ್ಮ ಹೇಳಿದ ಅಡಿಗೆ ಮಾಡೋದು, ಇದನ್ನೆಲ್ಲ ಹಕ್ಕು ಅಂತಾರೇನ್ರಿ? ಎಲ್ಲರ ಮನೇಲಿ ಹೆಂಗಸರು ಅದೇ ತಾನೇ ಮಾಡೋದು. ನೀನ್ ಯಾಕೆ ನನ್ನ ಮೇಲೆ ಎಗರಾಡ್ತಿದ್ಯಾ? ಹೌದೌದು, ಅಲ್ಲಿ ನಿಮ್ ತಮ್ಮನ ಹೆಂಡತಿ ಸೂರ್ಯ ನೆತ್ತಿಗೆ ಬರೋವರೆಗೂ ಬಿದ್ಕೊಂಡೇ ಇರ್ತಾಳೆ. ಅವಳಿಗೆ ಮಾತ್ರ ಯಾರು ಏನು ಅನ್ನೋದೇ ಇಲ್ಲ. ಯಾಕಂದ್ರೆ ಅವಳು ಶ್ರೀಮಂತರ ಮನೆಯಿಂದ ಬಂದಿರೋಳು, ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾಳೆ. ಅದಕ್ಕೆ ಅವಳಿಗೆ ಎಲ್ಲಿಂದ ಮರ್ಯಾದೆ. ಅದೇ ನಾನು ಬಡವ್ರ ಮನೆಯಿಂದ ಬಂದಿರೋಳು ಅಂತ ತಾನೇ ಇದೆಲ್ಲ. ಅಜ್ಜಿ, ಆ ಅಜ್ಜಿ ನೋಡ್ರಿ ಪಾಪ, ಹೇಗೆ ರಾಮ ಕೃಷ್ಣ ಅಂತ ಒಂದ್ ಮೂಲೆನಲ್ಲಿ ಕೂತಿರ್ತಾರೆ. ನಿಮ್ಮಮ್ಮ ಅವ್ರು ನೋಡಿ ಸ್ವಲ್ಪನಾದ್ರೂ ತಿಳ್ಕೊಬಾರ್ದಾ? ಲಕ್ಷಣವಾಗಿ ಅಡಿಗೆ ಮನೆನ ನನ್ಗೊಪ್ಸಿ ನಾನು ಏನೇನ್ ಮಾಡಾಕ್ತೀನೋ ಅದನ್ನ ತಿನ್ಕೊಂಡು ಅಜ್ಜಿ ಜೊತೆ ಕೂತ್ಕೊಂಡು ಟಿವಿ ಸೀರಿಯಲ್ಗಳನ್ನ ನೋಡ್ಬಾರ್ದಾ? ಅದಕ್ಕೆ ನಾನೇನೇ ಮಾಡ್ಲಿ? ಒಂದ್ ಬೇರೆ ಮನೆ ಮಾಡಿ. ಏನ ಬೇರೆ ಮನೆನಾ? ಹೌದು ರೀ. ಅವಾಗ ಅಡ್ಗೆ ಮನೆನೂ ನಂದೆ, ಆವತ್ತು ಏನ್ ಅಡ್ಗೆ ಮಾಡ್ಬೇಕು ಅನ್ನೋ ನಿರ್ಧಾರನೂ ನಂದೆ. ಮೊದಲನೇ ದಿನನೇ ಮಜ್ಜಿಗೆ ಹುಳಿ ಮಾಡ್ತಿರ್ತೀನಿ. ನೀನು ಮಜ್ಜಿಗೆ ಹುಳಿಗೋಸ್ಕರ ನಾನು ಬೇರೆ ಮನೆ ಮಾಡ್ಲಾ? ಕೂತ್ಕ. ನನಗೆ ಎಷ್ಟೇ ಸಂಬಳ ಬರೋದು? ನೀವ್ ಹೇಳಿದ ಪ್ರಕಾರ 35,000 ಬರುತ್ತೆ ಅಷ್ಟೇ. 35,000 ಅಷ್ಟೇ. ಅದರಲ್ಲಿ ಈ ಮನೆಗೆ ನಾವು ಕೊಡಬೇಕು ಅಂತ ಒಪ್ಕೊಂಡಿರೋದು 10,000. ಎಷ್ಟು ಉಳಿತು? 25,000. ಅದರಲ್ಲಿ ಇವನ್ ಫೀಸು, ಆಮೇಲೆ ನಮ್ಮ 3 ಜನದಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ಇನ್ಶೂರೆನ್ಸ್ ಅಂತ ಮಾಡಿಸಿದ್ದೀನಲ್ಲ, ಅದ್ರ ಪ್ರೀಮಿಯಂ. ಆಮೇಲೆ ನಾವು ಯಾರಿಗೂ ಗೊತ್ತಾಗದಂಗೆ ತಗೊಂಡಿರೋ ಸೈಟ್ದು EMI 6,000. ಇದೆಲ್ಲ ಕಳೆದು ನನಗೆ ಉಳಿಯೋದು ಬರೀ 2,000 ಚಿಲ್ಲರೆ ಅಷ್ಟೇ. ಅದರಲ್ಲಿ ಇಡೀ ತಿಂಗಳು ತೂಗಿಸ್ಬೇಕಾಗತ್ತೆ. ಕಾಸ್ಟ್ಲಿ ಮಜ್ಜಿಗೆ ಹುಳಿ ಬೇಕಾ? ಇಲ್ಲೇ ಇದ್ವಿ ಅನ್ಕೋ, 10,000 ರೂಪಾಯಿಲಿ ಎಲ್ಲ ಆಗೋಗುತ್ತೆ. ಜೀವನ ಹಾಯಾಗಿರುತ್ತೆ. ಅದಕ್ಕೇನು ಮಾಡ್ಬೇಕು ಹೇಳು? ಇಲ್ಲೇ ಬಿದ್ದಿರ್ಬೇಕು. ಅದು ಬುದ್ಧಿವಂತರ ಲಕ್ಷಣ. ಅಮ್ಮ, ಇವತ್ತು ಬಾಕ್ಸಿಗೆ ನೂಡಲ್ಸ್ ಮಾಡಮ್ಮ. ನಿಮ್ಮ ಅಜ್ಜಿ ಏನ್ ಹೇಳ್ತಾರೋ ಅದನ್ನೇ ಮಾಡ್ಕೊಡ್ತೀನಿ, ಬಿದ್ಕೊಳ. ನನ್ನ ನಿದ್ದೆ ಹಾಳು ಮಾಡಿದವ್ರಿಗೆ ಮುಂದೆ ಹಲ್ಲಿ ಜನ್ಮ ಬರ. ಏಯ್ ಗೋಡ ಸುಬ್ಬಿ, ಯಾರನ್ನ ಬೈತಾ ಇದ್ಯಾ? ಬಾಗಿಲು ಬಡ್ದವನ್ಗೆ. ಅತ್ತೆ, ವೀಣಾ ನನ್ ಹುಟ್ಟಿದಬ್ಬನ ಮರ್ತಿರಲ್ಲ. ಓಹೋ, ಕಾಫಿ ನೀವೇ ಮಾಡ್ಬಿಟ್ರಾ? ತಗೋ. ನನಗೆ ಬೇಕಾಗಿರೋ ಸಕ್ಕರೆ ಹಾಕೋದು ಇಲ್ಲ, ನನಗೆ ಕಾಫಿ ಮಾಡ್ಕೊಳಕ್ಕೂ ಬಿಡಲ್ಲ. ಏನಂದೆ? ಅತ್ತೆ, ಬೆಳಿಗ್ಗೆ ಎಷ್ಟು ಬೇಗ ಎದ್ರು ಮನೆ ಕೆಲಸ ಮುಗಿಯೋದೇ ಇಲ್ಲ ಅಂತಿದ್ದೀನಿ. ಪರವಾಗಿಲ್ಲ ಬಿಡು, ನಾಳೆಯಿಂದ 1 ಗಂಟೆ ಮುಂಚೆನೆ ಅಲಾರಾಮ್ ಇಟ್ಬಿಡ್ತೀನಿ. ಅಲ್ಲಿಗೆ ಮಲ್ಕೊಳ್ಳೋದೇ ಬೇಡ, ಎಚ್ಚರವಾಗಿ ಇದ್ಬಿಡ್ತೀನಿ. ಏನಂದೆ? ಅತ್ತೆ, ಮಧ್ಯಾಹ್ನ ಊಟಕ್ಕೆ 1 ಬೆಂಡೆಕಾಯಿ ಪಲ್ಯ ಮಾಡ್ತೀನಿ, ಆಮೇಲೆ 1 ತಿಳಿಸಾರು ಮಾಡ್ತೀನಿ, ಸಾಕಲ್ವಾ? ಯಾಕೆ? ತರಕಾರಿ ಎಲ್ಲ ಹಾಳಾಗತ್ತೆ. ಒಂದ್ ಕೆಲ್ಸ ಮಾಡು, ಈ ಕುಂಬಳಕಾಯಿ ಕಟ್ ಮಾಡು, ಪಲ್ಯ ಮಾಡ್ಬಿಡ್ತೀನಿ. ಈ ಸೊಪ್ಪು ಹೆಚ್ಕೊಡು, ಹುಳಿ ಸಾರು ಮಾಡ್ಬಿಡ್ತೀನಿ. ಈ ಬಾಳೆ ದಿಂಡು ಸಣ್ಣದಾಗಿ ಹೆಚ್ಕೊಡು, ಮೊಸರು ಬಜ್ಜಿ ಮಾಡ್ಬಿಡ್ತೀನಿ. ಇಲ್ಲ ನಿಮ್ದೇ ರಾಜ್ಯಭಾರ, ನಂದೇನ್ ನಡೆಯುತ್ತೆ. ವೀಣಾ, ಅತ್ತೆ, ಹಾಗೆ ಹೆಸರುಬೇಳೆ ಪಾಯಸನೂ ಮಾಡ್ಬಿಡೋಣ. ಪಾಯಸನು? ಏನ್ ವಿಶೇಷ ಇವತ್ತು? ಇವಳಿಗೂ ನಾನು ಹುಟ್ಟಿದಬ್ಬ ನೆನ್ಪಿಲ್ವಾ? ಏನೂ ಇಲ್ಲ ಬಿಡು. ಏ ಗೋಡ ಸುಬ್ಬಿ, ಕಾಫಿ ಲೋಟಗಳೆಲ್ಲ ಒಣಗೋಗ್ತಾವೆ, ತಗೊಂಡೋಗಿ ತೊಳಿಯೋಕಾಕೆ. ಎಲ್ಲ ನಾನೇ ನೆನಪು ಮಾಡಬೇಕು. ನನ್ನನ್ನು ಮಾತ್ರ 6 ಗಂಟೆಗೆ ಬಡಬಡ ಅಂತ ಬುಡ್ದು ಎಬ್ಬಿಸ್ಬಿಡಿ. ಅವಳು ಮಾತ್ರ ದೊರೆ ಮಗಳ ಥರ ಕಾಲು ಚಾಚ್ಕೊಂಡು ಬೀಳ್ಕೊಂಡೇ ಇರಲಿ. ಏ ಸುಬ್ಬಿ, ಏನು ಗೊಣಗ್ತಿದ್ಯಾ? ಇಷ್ಟೊತ್ತಾದ್ರೂ ಬಿದ್ಕೊಂಡಿದ್ದಾಳಲ್ಲ, ಅವಳನ್ನು ಎಬ್ಸಿ ಅಂದೆ. ಓ, ಅವಳಿಗೆ ಬೇರೆ ಅಲಾರಾಮ್ ಇದೆ ಬಿಡು. ಡೋಂಟ್ ಡಿಸ್ಟರ್ಬ್ ಮೈ ಬೇಬಿ. ಗುಡ್ ಮಾರ್ನಿಂಗ್ ಅಜಯ್. ವಾ,
ನನಗೀಗ ಮಧ್ಯಾಹ್ನ ಆಯ್ತು, ನಿನಗೆ ಈಗ ಬೇಡ ಕರೀತಾ? ಸರಿಯಾಗಿದೆ ಬಿಡು. ಅಜಯ್, ಬೆಳಗ್ಗೆ ಎದ್ದು ಏನ್ ಮಾಡೋದಿದೆ? ಏನು ಅತ್ತೆ ಬೇಬಿ ಬಂತು. ಸುಮ್ನಿರು. ಓ, ಏನತ್ಗೆ ಎದ್ಬಿಟ್ಟಿದ್ದೀರಾ? ನಾನ್ ಬೇಬಿ ಅಲ್ವಲ್ಲಪ್ಪ. ಗುಡ್ ಮಾರ್ನಿಂಗ್ ಅಂದೆ. ಗುಡ್ ಮಾರ್ನಿಂಗ್. ಅಯ್ಯಮ್ಮ, ಹರೀಶಂಗೆ ನನ್ ಹುಟ್ಟದಬ್ಬ ಖಂಡಿತ ನೆನ್ಪಿರತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾ, ಹಾಲು ಕಡಿಮೆ ಆದಾಗಿದೆ. ಯಾರಾದ್ರೂ ಕುಡಿದ್ರಾ? ಅದನ್ನ ಯಾರೋ ಕುಡಿತಾರೆ, ಯಾರೋ ರೋಗಿಷ್ಟ್ರು ಕುಡಿಬೇಕು ಅಷ್ಟೇ. ನನ್ ಗಂಡನು ನಮ್ಗೆ ದುಡ್ಡು ತಂದು ಹಾಕ್ತಾರಪ್ಪ. ನಿನ್ಗೆ ಅಷ್ಟೊಂದು ಸಂಶಯ ಇದ್ರೆ ಬೇರೆ ಫ್ರಿಡ್ಜ್ ತಗೊಂಡು ನಿನ್ ರೂಮಲ್ಲಿ ತಗೊಂಡೋಗಿ ಇಟ್ಕೋ. ಅದಕ್ಕೆ ಬೇರೆ ಫ್ರಿಡ್ಜು ಬೇರೆ ಹಾಲು ತಗೊಳ್ಳೋ ಹಾಗಿದ್ರೆ ಬೇರೆ ಅಡುಗೆ ಮನೆನೇ ಮಾಡಬಹುದಲ್ವಾ? ಅದನ್ನ ನಿಮಗ್ ಬಿಟ್ಟಿದ್ದು. ಬೇರೆ ಫ್ರಿಡ್ಜ್ ತಗೊಳ್ಳೋವರೆಗೂ ನಾವು ಐಡಿಯಾ ಕೊಡ್ಬೋದು. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನೀನು ನಿನ್ ಹೆಂಡತಿ ಐಡಿಯಾ ಮಾಡ್ಕೊಳ್ಳಿ. ಅದಕ್ಕೆ ಐಡಿಯಾ ನೀವೇ ಮಾಡ್ಕೊಳ್ಳಿ. ಮಾಡ್ಕೋಬಹುದಿತ್ತು. ವೀಣಾ, ಬೆಳಗ್ಗೆ ಏನಮ್ಮ ಇದ್ ಮಾತು? ನೀನ್ ಏನ್ ಬೇಕಾದ್ರೂ ಮಾಡಪ್ಪ, ಹೋಗ್. ಸ್ವೀಟ್ ಮಾವ್. ಇಲ್ಲಿಂದ ಶುರು ಬೇಬಿ ಉಪಚಾರ. ಬಿಸಿನೀರು. ಥ್ಯಾಂಕ್ ಯು. ಎಲ್ಲೂ ಇಡ್ಲಾರ ಏನಾಗಿದ್ರು ಬೇಬಿನ. ಅಂತಿಂತ ಗಂಡು ನಾನಲ್ಲ. ಹೌದಪ್ಪ, ಹೌದು. ನಿನ್ನಂತ ಗಂಡನ್ನ ನಾನು ನೋಡೇ ಇಲ್ಲ. ಬೇಬಿ, 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 ಬೇಬಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಬೆ ನನ್ ಬೇಬೆ, ನಾನಿರೋದೇ ನಿನಗಾಗಿ. ನನ್ ಬೇಬೆ, ನಾನಿನ್ನ ಸಲುವಾಗಿ. ನೈಸ್. ಥ್ಯಾಂಕ್ ಯು. ಡಂಬೋ, ಬ್ರಷು ಪೇಸ್ಟ್ನ ಬಾತ್ರೂಮಲ್ಲೇ ಇಡ್ಬೋದಲ್ವಾ? ಓ ಬೇಬಿ, ಇದೆಲ್ಲ ನಿನ್ನ ಬ್ರ್ಯಾಂಡ್ಸು. ಇದನ್ನ ಅಲ್ಲೇ ಇಟ್ಬಿಟ್ಟು ಮನೆಯವರೆಲ್ಲ ಉಪಯೋಗಿಸ್ಬಿಟ್ರೆ? ಅತ್ತೆ ಹತ್ರ ನಿಮ್ಮ ಅತ್ತಿಗೆ ಹತ್ರ ಅಮ್ಮವ್ರ ಗಂಡ ಅನ್ಸ್ಕೊಂಡ್ಯಾ? ಅದ್ರಲ್ಲಿ ಏನಿದೆ? ಹೆಂಡ್ತಿನ ಪ್ರೀತಿಸೋ ಗಂಡಂದ್ರಿಗೆಲ್ಲ ಈ ಸಮಾಜ ಕೊಟ್ಟಿರೋ ಅವಾರ್ಡ್ ಅದು. ವಾಟ್? ನೀನು ಖುಷಿನೇ, ನಾನು ಖುಷಿ. ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀನಿ. ಮಾಡ್ತೀನಿ. ನಮ್ಮ ಅಪ್ಪನ ಹತ್ರ ದುಡ್ಡು ಕೊಳಿತಾ ಬಿದ್ದಿದೆ. ಕೇಳಿದಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ತಗೊಂಡು ಏನಾದ್ರೂ ಶುರು ಮಾಡ್ಬೇಕಲ್ವಾ? ಬೇಬಿ, ನನ್ನ ಮುಖ ನೋಡಿದ್ರೆ ಆಗದೆ ಇರೋ ನಿಮ್ಮಪ್ಪ ಅಂಥದ್ರಲ್ಲಿ ನಿನ್ಗೋಸ್ಕರ ದುಡ್ಡು ಕೊಟ್ರೆ ಅದನ್ನ ನಾನು ಹೇಗೆ ಉಪಯೋಗಿಸ್ಬೇಕು ಹೇಳು? ಅಂದ್ರೆ ನಾನು ಈ ಮನೇಲೆ ಕುಳಿತಾ ಕೂರ್ಬೇಕಾ? ಬೇರೆ ಮನೆ ಮಾಡೋದ್ ಬೇಕಾಗೇ ಇಲ್ವಾ ನಿಂಗೆ? ಬೇಬಿ, ಬೇರೆ ಮನೆ ಮಾತು ಬೇಡ ಪ್ಲೀಸ್. ನಾನು ನಿನ್ಗೆ ಯಾವ ಥರ ನೋವಾಗೋ ಥರ ನಡ್ಕೊಂಡಿದ್ದೀನ? ಖುಷಿಯಾಗಿಟ್ಟಿದ್ದೀನಿ ತಾನೇ? ಇನ್ನು ಎಷ್ಟು ದಿನ ಅಂತ ಹೀಗೆ? ಇನ್ನು ಹೀಗೆ ಸೇವೆ ಮಾಡ್ತಾನೇ ಇರ್ತೀನಿ ಬೇಬಿ. ಓನೋ, ಮರ್ತೇ ಬಿಟ್ಟೆ. ಡೋಂಟ್ ವರಿ, ನಾನು ಮರ್ತಿಲ್ಲ. ನನಗೆ ಗೊತ್ತು ನಿನಗೆ ಲೇಟ್ ಆಗಿದೆ ಅಂತ. ಈ ಮನೆಯಲ್ಲಿರೋದು ಒಂದೇ ಬಾತ್ರೂಮು, ಅದೀಗ ನಿನ್ನ ಹೆಸರಲ್ಲಿ ರಿಸರ್ವ್ ಆಗಿದೆ, ನೀರು ಬಿಟ್ಟಾಗಿದೆ, ಟವಲು ಕೊಟ್ಟಾಗಿದೆ, ನೀನು ಹೋಗೋದಂದ್ರೆ ಬಾಕಿ. ಸೀರೆ ಅರೇಂಜ್ ಮಾಡ್ಬೇಕು ತಾನೆ? ಇದಾ ಇದಾ? ಓಕೆ, ನೀನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟಲ್ಲೇ ರೆಡಿ. ಹರಿ, ಏನಿಲ್ಲಪ್ಪ. ಮತ್ ಕರ್ದೆ? ಸುಮ್ಮನೆ ಕರ್ದೆ. ಬಿಸಿ ಇದ್ದೆ. ಅಯ್ಯೋ ಪಾಪ, ಹೆಂಡತಿ ಸೀರೆ ಸುಟ್ಟೋಗ್ಬಿಟ್ಟಾತು. ಹೋಗ್ ನೋಡು. ಅಯ್ಯೋ ಪಾಪಿ ಅಜ್ಜಿ. ಆಹಾ, ಇಂಥ ಗಂಡು ಮಕ್ಕಳು ನಂಬ್ಕೊಂಡಿದ್ರೆ ಮನೆ ಹೆಣ್ಮಕ್ಳಿಗೆ ಮದುವೆ ಇಲ್ಲ ಆಗುತ್ತೆ. ನಮ್ಮ ಮನೆ ಹೆಣ್ಮಕ್ಕಳನ್ನೆಲ್ಲ ಆ ದೇವರೇ ಕಾಪಾಡಬೇಕು.
ಇವಳು ನಮ್ಮ ಲಕ್ಷ್ಮಿ ಮಗಳು ಭಾವನಾ ಅಂತ. ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು ಒಂದ್ ಗಂಡು ಒಪ್ಕೋತಾ ಇಲ್ಲ ಈ ಹುಡುಗಿನ. ವಯಸ್ಸು 32 ದಾಟ್ತು, ಇನ್ನೆಲ್ಲಿ ಮದ್ವೆ ಆಗತ್ತೆ? ಆ ಲಕ್ಷ್ಮಮ್ಮ ಹರಕೆ ಹೊತ್ತು ಹೊತ್ತು ಈ ಹುಡುಗಿನ ದೇವಸ್ಥಾನಕ್ಕೆ ಕಳಿಸ್ತಾಳೆ. ಇವಳ ಎಷ್ಟು ಹೆಜ್ಜೆ ನಮಸ್ಕಾರ ಮಾಡಿದ್ರು ಆ ದೇವ್ರಿಗೆ ಕರುಣೆನೇ ಬರ್ತಿಲ್ಲ. ಭಾವನಾ, ನಿನ್ನೆ ನಿಮ್ಮ ತಾಯಿ ದೇವಸ್ಥಾನಕ್ಕೆ ಬಂದು ಚೀಟಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ತಗೊಳಮ್ಮ ಪ್ರಸಾದ. ನಮ್ಮಮ್ಮ ಮದುವೆ ಕನ್ಸು ಬಿಡಲ್ಲ, ದೇವ್ರು ವರ ಕೊಡಲ್ಲ. ಮೂವತ್ತೆರಡು ದಾಟಿದ್ರು ಸಖತ್ತಾಗಿದ್ದಾಳಲ್ಲೋ. ಬರೋ ಮೇಡಮ್, ಮದ್ವೆ ಆಗಿಲ್ಲ ಅಂತ ಬೇಜಾರ? ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ. ನಾವು ಈ ಏಜ್ ಗೀಜೆಲ್ಲ ಏನು ನೋಡಲ್ಲ ಮೇಡಮ್. ಜಾತಕನೂ ನೋಡಲ್ಲ, ನಕ್ಷತ್ರನೂ ನೋಡಲ್ಲ. ಮದ್ವೆ ಬೇಡ ಅಂದ್ರು ಓಕೆ, ಹಂಗೆ ಮೇಡಮ್ 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 ಮೇಡಮ್, ಆಂಟಿನ ಅಡ್ಡ ಹಾಕ್ರು. ಅದೇ ಮತ್ತೆ ಹೆಣ್ಮಕ್ಳನ್ನ ರೇಗಿಸ್ಬಿಟ್ರೆ ಗಂಡ್ಸ್ ಅನ್ಸ್ಕೊಳ್ಳಲ್ಲ ಕಣ್ರು. ಅವ್ರಿಗೆ ಹೇಗ್ ಗೌರವಿಸ್ತೀರಾ ಅವಾಗ ನಿಮ್ ಗಂಡಸ್ತನ ಇರೋದು. ಸಾಕು ಅಂದೆ, ಮುಂದೆ ಅವ್ರೇನಾದ್ರೂ ತೊಂದರೆ ಕೊಟ್ರೆ? ಅದೇ ಮತ್ತೆ ನನ್ ತಂಟಕ್ ಬರ್ಲಿ ನೋಡೋಣ. ಖಾರದ ಪುಡಿ ರೆಡಿ ಆಗಿದೆ. ಸಾಕು, ಈಗ ಬಾ ಮನೆಗೆ ಹೋಗೋಣ. ಅಕ್ಕ ಆಮೇಲೆ ಮನೇಲಿಗೆಲ್ಲ ಆಯ್ತು ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟು ಫೇಮಸ್ ಮಾಡ್ಬಿಡ್ತಾರೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಸರಿ ಬಾ. ಇರು, ಎಲ್ಲರೂ ಬಂದ್ಬಿಡ್ತಾರೆ, ಒಟ್ಟಿಗೆ ಕೂತು ತಿಂಡಿ ಮಾಡ್ಬೋದು. ಎಲ್ರಷ್ಟು ಟೈಮ್ ಇಲ್ಲ ನನಗೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅಂದ್ರೆ ನಾವೇನ್ ಬಿಟ್ಟು ಬಿದ್ದಿದೀವ? ಅದು ನಿಮಗೆ ಗೊತ್ತಿರಬೇಕು. ಮಾಡಕ್ಕೆ ಈಸಿ ಅಂತ ಉಪ್ಪಿಟ್ಟು ಮಾಡ್ಬಿಡೋದಾ? ಹೌ ಬೋರಿಂಗ್. ಯಾರು ಮಾಡಿದ್ದನ್ನ? ಇದ್ರಲ್ಲಿ ಉಪ್ಪೇ ಇಲ್ಲ. ಓ, ಉಪ್ಪು ಕಡಿಮೆ ಇದೆಯಾ? ತಗೊಂಡ್ ಬರ್ತೀನಿ. ಇಲ್ಲೇ ಟೇಬಲ್ ಮೇಲೆ ಉಪ್ಪಿದೆ, ಹಾಕ್ಕೊಟ್ಟು ತಿಂದ್ರೆ ಕೈ ಸೌದೋಗುತ್ತಾ? ನೋಡಿ, ನೀವು ನನಗೆ ಹೇಳಕ್ ಬರಬೇಡಿ. ಹೊರಗೆ ದುಡ್ಕೊಂಡು ಬರೋಣ. ನಾನು ಮನೆ ಸರಿಯಾಗಿ ತಿನ್ನಕ್ಕೂ ಸಿಗದೆ ಹೋದ್ರೆ ಇರಿಟೇಟ್ ಆಗಲ್ವಾ? ನಾವ್ಯಾರು ಇಲ್ಲಿ ಮನೇಲಿ ಹೊದ್ಕೊಂಡು ಮಲ್ಕೊಳ್ಳೋದಿಲ್ಲ. ನಿನಗಾದ್ರೂ ಶನಿವಾರ ಭಾನುವಾರ ಅಂತ ಒಂದಿನ ರಜಾ ಇರುತ್ತೆ. ನನ್ನನ್ನು ನೋಡು, 365 ದಿವಸನೂ ಕೆಲಸ ಮಾಡ್ತೀನಿ. ನನ್ನನ್ನು ಯಾರು ಕೇಳೋರು? ಹೋಗ್ಲಿ ಬಿಡು, ಕೆಲ್ಸದ ಟೆನ್ಷನಲ್ಲಿ ಏನೋ ಮಾತಾಡ್ತಾ ಇದ್ದಾಳೆ. ನೀನು ಹೀಗೆ ಮಾತಾಡಿದ್ರೆ ಹೇಗೆ? ಅದಕ್ಕೆ ನನ್ಗಿಲ್ಲಿ ಬಂದು ತಿನ್ನಕ್ಕೆ ಇಷ್ಟ ಆಗಲ್ಲ. ಅಮ್ಮ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ತಿನ್ಕೊಂಡು ಹೋಗೋ. ಬೇಡ ಅತ್ತೆ, ನನ್ನ ರೂಮಲ್ಲಿ ಏನಾದ್ರು ತಿನ್ಕೋತೀನಿ. ಏನತ್ತೆ ನೀವು ಅವಳು ಆಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು? ಹೋಗ್ಲಿ ಬಿಡು ವೀಣಾ, ಅವ್ರ ತವ್ರ ಮನೇಲಿ ಹೇಗಿದ್ಲು ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ನಾನು ಸರಿ ಇಲ್ಲ, ಬರೀ ಬಾಯ್ ಮಾಡ್ತೀನಿ, ಏನು ಕೆಲಸ ಮಾಡಲ್ಲ ಅಂತಲ್ಲ ನೀವು ಹೇಳೋದು? ಹಾಗನ್ನ ನಾನು. ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋದು ನೀನೇ. 1 ನಿಮಿಷನೂ ಕೂತ್ಕೊಳ್ಳಲ್ಲ.
ಈ ಮನೆ ಹಿರಿ ಸೊಸೆಯಾಗಿ ಸ್ವಲ್ಪ ಹೊಂದ್ಕೊಂಡ್ ಹೋಗ್ಬೇಕಲ್ವಾ? ಮನಸ್ತಾಪ ಬರ್ಬಾರ್ದಮ್ಮ. ಏಯ್ ಪ್ರಸಾದ ಕೊಡದೇನೋ ಹೋಗ್ತಾ ಇದ್ದೀರಾ? ಇಷ್ಟೇನಾ? ತಗೋ, ಫುಲ್ಲು ತಿನ್ನು. ಅಯ್ಯ ಇದರಲ್ಲಿ ಗೋಡಂಬಿ ದ್ರಾಕ್ಷಿನೇ ಇಲ್ಲ. ಪುರೋಹಿತರು ಬಹಳ ಜಿಪುಟ್ರಾಗೋಗ್ಬಿಟ್ಟಿದ್ದಾರೆ. ಅಜ್ಜಿ, ಇವಾಗ ನಿನ್ ಸೊಸೆ ನೋಡೋದ್ರೊಳಗೆ ಬೇಗ ತಿನ್ಕೊಂಬಿಡು, ಇಲ್ಲಾಂದ್ರೆ ಅಕ್ಕ ಎಷ್ಟು ಕೊಟ್ಟಿದ್ಲು ಅಷ್ಟೇ ಕೊಡ್ತಾರೆ. ಅಮ್ಮ, ಅಮ್ಮ, ತಗೋ ಪ್ರಸಾದ. ಅಮ್ಮ, ಇವತ್ತೇನ್ ಗೊತ್ತಾ? ಯಾರು ಮರ್ತರು ಜಾಹ್ನವಿ ಮರ್ತಿರಲ್ಲ. ನನ್ನ ಫ್ರೆಂಡ್ ಬರ್ಡೇ ಇವತ್ತು. ಸಂಜೆ ಬರೋದು ಲೇಟ್ ಆಗುತ್ತೆ, ಪ್ಲೀಸ್. ಅಯ್ಯೋ, ಅದಕ್ಕೆ ಯಾಕೆ ಹಾಗೆ ಮುಖ ಮಾಡ್ಕೋತಿದ್ಯಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಏ ಭಾವನಾ, ಪುರೋಹಿತ್ರ ಚೀಟಿ ಕೊಟ್ರಾ? ನನಗೇನ್ ಬೇಕೋ ಅದನ್ನ ದೇವ್ರನ್ನ ಬೇಡ್ಕೊಳಕ್ ಹೋದ್ರೆ ನಿನಗೇನ್ ಬೇಕೋ ಆ ವಾರ ಕೊಟ್ಟಿದ್ದಾನೆ.